ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಳ್ಗಿ ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದ ದಲಿತ ಸೇನೆ. ಬ್ರೈನೆಕ್ಸ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿ ವತಿಯಿಂದ ವರ್ಲ್ಡ್ ಸೆಲೆಬ್ರಲ್ ಪಾಲಿಸಿ ಡೇ ಆಚರಣೆ. ನನ್ನನ್ನು ತೇಜೋವಧೆ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ, ಕೃಷ್ಣಾರೆಡ್ಡಿ. ಕಲ್ಯಾಣ ಕರ್ನಾಟಕ ಭಾಗವನ್ನು ಹಸಿ ಬರಗಾಲ ಎಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಲು ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರಕ್ಕೆ ಆಗ್ರಹ. ಈಗ ವಾರ್ತೆಗಳ ವಿವರ. ದಲಿತ ಸೇನೆ ರಾಜ್ಯ ಅಧ್ಯಕ್ಷ ಹನುಮಂತ್ ಯಳಸಂಗಿ ಅವರ ನೇತೃತ್ವದಲ್ಲಿ ಕಾಳ್ಗಿ ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಯಳಸಂಗಿ ಹಾಗೂ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ಸಭೆ ನಡೆಸಿ ಸಭೆಯಲ್ಲಿ ಸರ್ವಾನುಮತದಿಂದ ಕಾಳ್ಗಿ ತಾಲೂಕಾ ಅಧ್ಯಕ್ಷರನ್ನಾಗಿ ಕತ್ತಲಪ್ಪ ಅಂಕನ್ ಅವರನ್ನು ಆಯ್ಕೆ ಮಾಡಲಾಯಿತು. ದಲಿತ ಸೇನೆ ಕಾರ್ಯಾಧ್ಯಕ್ಷರನ್ನಾಗಿ ಮಾರುತಿ ತೇಗಲ್ತಿಪ್ಪಿ ಅವರನ್ನು ಆಯ್ಕೆ ಮಾಡಲಾಯಿತು. ದಲಿತ ಸೇನೆ ಕಾರ್ಮಿಕರ ಘಟಕದ ಅಧ್ಯಕ್ಷರನ್ನಾಗಿ ಆಕಾಶ್ ಹೆಬ್ಬಾಳ್ ಅವರನ್ನು ನೇಮಕ ಮಾಡಲಾಯಿತು. ನೂತನ ತಾಲೂಕಾ ಘಟಕಕ್ಕೆ ಆಯ್ಕೆಯಾದ ಕತ್ತಲಪ್ಪ ಅಂಕನ್, ಮಾರುತಿ ತೇಗಲ್ತಿಪ್ಪಿ, ಕಾರ್ಮಿಕ ಘಟಕದ ಅಧ್ಯಕ್ಷ ಆಕಾಶ್ ಹೆಬ್ಬಾಳ್ ಅವರನ್ನು ರಾಜ್ಯ ಅಧ್ಯಕ್ಷ ಹನುಮಂತ್ ಯಳಸಂಗಿ, ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ದಲಿತ ಸೇನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೂವಿನ ಮಾಲೆ ಹಾಕಿ ಸನ್ಮಾನಿಸಿ ಶುಭ ಕೋರಿದರು. ನಂತರ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಯಳಸಂಗಿ, ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾತನಾಡಿದರು. ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಮತ್ತು ನಾವುಗಳು ಆ್ಯಂಡ್ ನಾರ್ತ್ ಪ್ರೆಸಿಡೆಂಟ್ ಅಸ್ಫಾಕ್ ಮತ್ತು ಕಾಳ್ಗಿ ತಾಲೂಕಿನ ಅನೇಕ ಪ್ರಮುಖ ದಲಿತ ಸೇನೆ ನಾಯಕರುಗಳು ಇವತ್ತಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಒಂದು ಸಣ್ಣದೊಂದು ಮೀಟಿಂಗ್ ಮಾಡಿ ಕಾಳ್ಗಿ ತಾಲೂಕಾ ದಲಿತ ಸೇನೆ ಅಧ್ಯಕ್ಷರಾಗಿ ನಮ್ಮ ಸಂಘಟನೆ ಸೀನಿಯರ್ ಲೀಡರ್ ಆಗಿದ್ದಂಥ ಕತ್ತಲಪ್ಪ ಅಣ್ಕಲ್ ಅಂತೇಳಿ ಅಲ್ಲೇ ಅತ್ಯಂತ ಜನಪ್ರಿಯ ಸಂಘಟಕರು, ನಾಯಕರವರು ಕಾಳ್ಗಿ ತಾಲೂಕಿನೊಳಗೆ ಮತ್ತು ಒಳ್ಳೆಯ ದೊಡ್ಡ ಹೆಸರು ಮಾಡೋಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ, ಬುದ್ಧನ ವಿಚಾರದೊಳಗೆ ಸಮಾಜ ಕಟ್ಟುತ್ತಿರುವಂಥ ವ್ಯಕ್ತಿ. ಅವರು ನಮ್ಮ ಗುಲ್ಬರ್ಗಾ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದರು. ಮತ್ತು ಅಲ್ಲಿ ತಾಲೂಕು ಸಮಿತಿ ಎಲ್ಲ ನಾಯಕರುಗಳು, ತಾಲೂಕು ಸಮಿತಿ ಸಮುದಾಯದ ಎಲ್ಲ ಬಂಧುಗಳು ಕತ್ತಲಪ್ಪ ಅವ್ರಿಗೆ ಕಾಳ್ಗಿ ತಾಲೂಕು ಅಧ್ಯಕ್ಷ ಮಾಡ್ಬೇಕಂತೇಳಿ ಜಿಲ್ಲಾ ಸಮಿತಿಯವರಿಗೆ ಮನವಿ ಮಾಡ್ಕೊಂಡಿದ್ದರಿಂದ ಮತ್ತು ತಾಲೂಕು ಸಮಿತಿ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಸಂಘಟನೆಯ ಹಿರಿಯ ನಾಯಕ ಆಗಿರುವಂಥ ಕತ್ತಲಪ್ಪ ಅಣ್ಕಲ್ ಅವರಿಗೆ ಕಾಳ್ಗಿ ತಾಲೂಕಿನ ನೂತನ ಅಧ್ಯಕ್ಷರನ್ನ ಡಿಕ್ಲೇರ್ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಿಸೋದ್ರ ಮೂಲಕ, ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಈಗ ಪ್ರತಿಜ್ಞೆ ಮಾಡಿ ಅಲ್ಲಿ ಕಾಳ್ಗಿ ತಾಲೂಕಿನೊಳಗೆ ಪ್ರತಿ ಊರೊಳಗೆ ದಲಿತ ಸೇನೆ ಕಟ್ತೀವಿ ಆ್ಯಂಡ್ ಭಗವಾನ್ ಬುದ್ಧರ ವಿಚಾರಗಳು ಪ್ರತಿ ಊರು ಮನೆ ತಲುಪಿಸ್ತೀವಿ ಅಂಥೇಳಿ ಇವತ್ತು ವಿಚಾರ ಮಾಡಿ ಪ್ರತಿಜ್ಞೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮ್ಮುಖದೊಳಗೆ ನಾವು ಕತ್ತಲಪ್ಪ ಅವರಿಗೆ ತಾಲೂಕು ಅಧ್ಯಕ್ಷನ ಡಿಕ್ಲೇರ್ ಮಾಡಿದ್ದೀವಿ. ಅದ್ರ ಜೊತೆಗೇ ಇನ್ನೊಬ್ಬ ಯುವ ನಾಯಕ ನಮ್ಮ ಮಾರುತಿ ತೇಗಲ್ತಿಪ್ಪಿ ಅಂತೇಳಿ ತಾಲೂಕದೊಳಗೆ ಕೆಲಸ ಮಾಡುವಂಥ ವ್ಯಕ್ತಿ, ಒಳ್ಳೆ ಬುದ್ಧಿವಂತ ಸಂಘಟಕರು ದಲಿತ ಸೇನೆ. ಅವರಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷರು ಅಂತೇಳಿ ನಾವು ಇವತ್ತು ಅವರಿಗೆ ಮಾರುತಿ ತೇಗಲ್ತಿಪ್ಪಿ ಅವ್ರಿಗೆ ಕಾರ್ಯಾಧ್ಯಕ್ಷರು ನೇಮಕ ಮಾಡೋದು. ಆಕಾಶ್ ಹೆಬ್ಬಾಳ್ ಅಂತೇಳಿ ಅವರು ಮೊದಲು ಸಂಘಟನೆ ತಾಲೂಕು ನಾಯಕರು. ಈ ಆಕಾಶ್ ಹೆಬ್ಬಾಳ್ ಅವರಿಗೆ ಕಾಳ್ಗಿ ತಾಲೂಕಿನ
ಕಾರ್ಮಿಕ ಒಕ್ಕೂಟದ ನೂತನ ಅಧ್ಯಕ್ಷ ಅಂತ ಇವತ್ತು ಡಿಕ್ಲೇರ್ ಮಾಡ್ಕೊತದ್ದು. ಈ ಸ್ಟೂಡೆಂಟ್ ವಿಂಗ್ ಅಂತೇಳಿ ಮಲ್ಲಿಕಾರ್ಜುನ ಟೆಂಗ್ಳೆ ಆಲ್ರೆಡಿ ಇದ್ದುದು. ಆ್ಯಂಡ್ ಇನ್ನುಳಿದ ಸರ್ಕಲ್ ಬಾಡಿ ಆಮ್ಯಾಗೆ ತಾಲೂಕು ಸಮಿತಿ ಉಳಿದಂಥ ಪದಾಧಿಕಾರಿ ಆಯ್ಕೆ ಮಾಡುವಂಥ ಜವಾಬ್ದಾರಿ ಈ ಕತ್ತಲಪ್ಪ ಮತ್ತು ನಮ್ಮ ತಾಲೂಕು ಸಮಿತಿ ನಾಯಕರಾಗಿರುವಂಥ ಈ ಆಕಾಶ ಹನುಮಂತ ಸಾಲಹಳ್ಳಿ ಅವರಿಗೆ, ಈ ಮಾರುತಿ ತೀಗಲ್ತಿಪ್ಪವರಿಗೆ ಪೂರ ತಾಲೂಕು ಸಮಿತಿಗೆ ಜವಾಬ್ದಾರಿ ಕೊಡ್ಲಿಕ್ಕತ್ತಿದ್ದೀವಿ. ತಾಲೂಕು ಸಮಿತಿ ನಾಯಕರುಗಳೇ ನೀವು ತಾಲೂಕಿನ ಉಳಿದ ಎಲ್ಲ 4 ಜನ ಉಪಾಧ್ಯಕ್ಷರು, 4 ಜನ ಸಂಘಟನಾ ಕಾರ್ಯದರ್ಶಿಗಳು, ಸೆಕ್ರೆಟ್ರಿ ಆ್ಯಂಡ್ ಖಜಾಂಚಿ ನೀವು ಆಯ್ಕೆ ಮಾಡಬೇಕು. ಮತ್ತು ಪ್ರತಿ ಸರ್ಕಲ್ಗೆ ಪದಾಧಿಕಾರಿ ಆಯ್ಕೆ ಮಾಡಬೇಕು. ಪ್ರತಿ 3 ತಿಂಗಳಿಗೆ ಒಂದಾದರೂ ತಾಲೂಕು ಮಟ್ಟದ ಒಂದು ಕ್ಯಾಂಪ್ಗಳು ಮಾಡೋದಾಗಲಿ ಅಥವಾ ಸಮಾಜದ ವಿರುದ್ಧ ಏನು ಸರ್ಕಾರದ ನಡೆಗಳು ಇರ್ತವೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋಂಥ ಕೆಲಸ ಪ್ರತಿ 3 ತಿಂಗಳಿಗೆ ಒಂದು ಸಲ ಆದರೂ ಮಾಡಬೇಕು ನೀವು ಅಂತೇಳಿ ಅವರಿಗೆ ನಾವು ಸಲಹೆ ನೀಡೋದ್ರ ಮುಖಾಂತರ ಇವತ್ತು ಆ ಜಿಲ್ಲಾ ಸಮಿತಿ ಮತ್ತು ಗುಲ್ಬರ್ಗ ಸೌತ್, ಗುಲ್ಬರ್ಗ ನಾರ್ತ್ ಸಮಿತಿ ಲೀಡರ್ಗಳ ಸಮ್ಮುಖದೊಳಗೆ ನಾವು ಇವತ್ತು ಇವರಿಗೆ ಆಯ್ಕೆ ಮಾಡಿದ್ದೀವಿ. ನಾವು ಆಯ್ಕೆ ಮಾಡೋದು ಅಷ್ಟೇ ಅಲ್ಲ, ಟೈಮ್ ಟು ಟೈಮ್ ಅವರಿಗೆ ಯಾವ ಥರದ ಜಿಲ್ಲಾ ಸಮಿತಿಯಿಂದ ಮೆಸೇಜ್ ಕೊಡಬೇಕು, ಅವ್ರಿಗೆ ಪ್ರಾಪರ್ ಗೈಡ್ ಮಾಡಬೇಕು ಮತ್ತು ಅವ್ರ ಜೊತೆಗೆ ನಾವು ಇದ್ದೀವಿ ಅಂತ ಇದ್ದು ಅನ್ನೋ ಭರವಸೆ ಇದು ನಾವಿದ್ದೀವಿ. ಈ ಯಾರು ನಮ್ಮ ಕತ್ತಲಪ್ಪ ಅಣ್ಕಲ್ ಅವರಿಗೆ ಏನು ಮೊದಲು ತಾಲೂಕು ಅಧ್ಯಕ್ಷ ಇದ್ದಾಗ ಏನು ಕಾಳಗಿ ಮತ್ತು ಚಿಂಚೋಳಿ ಮತ್ತು ಗುಲ್ಬರ್ಗ ಏನು ಸಮಾಜ ಬಂಧುಗಳು ಸಪೋರ್ಟ್ ಮಾಡಿದ್ರಿ. ನೂತನ ಪದಾಧಿಕಾರಿಗಳ ನೇಮಕ. ಈ ಹಿಂದೆ ದಲಿತ ಸೇನೆ ಕಾಳಗಿ ತಾಲೂಕಿನ ತಾಲೂಕಾ ಅಧ್ಯಕ್ಷರು ಆಗಿರುವಂಥ ಏನು ಕತ್ಲಪ್ಪ ಅಂಕನವರು ಅವರನ್ನು ನಾವು ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಂತೇಳಿ ನಾವು ಅವ್ರನ್ನ ಜಿಲ್ಲೆಯಲ್ಲಿ ನೇಮಕ ಮಾಡಿಕೊಂಡಿದ್ದೀವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ. ಇವತ್ತೇನಪ್ಪ ಅಂತಂದ್ರೆ ಕಾಳಗಿ ತಾಲೂಕಿನ ಜನರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಮತ್ತೆ ಅವರನ್ನ ತಾಲೂಕಿನಲ್ಲಿ ಬಿಡಿ ಸರ್, ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಕತ್ಲಪ್ಪ ಅಂಕನವರು ಅಂತ ಹೇಳಿದಾಗ ಮತ್ತೆ ನಾವು ಸಭೆ ಕರೆದು ಚರ್ಚೆ ಮಾಡಿ ಮತ್ತೆ ಈಗ ಕಾಳಗಿಗೆ ಮತ್ತೆ ಅವರನ್ನು ನಾವು ತಾಲೂಕಾ ಅಧ್ಯಕ್ಷರಾಗಿ ಇವತ್ತು ಸರ್ವಾನುಮತದಿಂದ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ಅವರನ್ನು ಮತ್ತೆ ನಾವು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತು ಇನ್ನೋರ್ವ ಆತ್ಮೀಯರು ಸಹೋದರರು ಹೋರಾಟಗಾರರಾಗಿರುವಂಥ ಮಾರುತಿ ತೆಗಲ್ತಿಪ್ಪೆ ಅವರನ್ನು ಏನು ದಲಿತ ಸೇನೆ ತಾಲೂಕಾ ಏನು ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಅವ್ರನ್ನ ನಾವು ನೇಮಕ ಮಾಡಿಕೊಂಡಿದ್ದೆವು. ಆಕಾಶ್ ಹೆಬ್ಬಾಳ್ ಅವರನ್ನು ಏನು ಕಾರ್ಮಿಕ ಘಟಕದ ಒಂದು ತಾಲೂಕಾ ಅಧ್ಯಕ್ಷರನ್ನಾಗಿ ಇವತ್ತು ನಾವು ನೇಮಕವನ್ನು ಮಾಡಿಕೊಂಡಿದ್ದೀವಿ. ದಲಿತ ಸೇನೆ ಏನು ಸಂಸ್ಥಾಪಕರು ಆಗಿರುವಂಥ ನಮ್ಮ ರಾಮವಿಲಾಸ್ ಪಾಸ್ವಾನ್ಜಿಯವರು ಒಂದು ಮಾತು ಹೇಳಿದ್ದಾರೆ, ಏಕ್ ಮछली समंदर से बाहर गए तो दलित सेने को कुछ भी फ़र्क नहीं पड़ते, करोड़ों मछली हमारे दलित सेना में रोज़ पैदा होता है बोल के हमारा अध्यक्ष बोले सो है. ದಲಿತ ಸೇನೆ ಒಂದು ನಿಂತ ನೀರಲ್ಲ, ಹರಿಯುವ ಒಂದು ನದಿ ಅಂತ ಹೇಳಬೇಕಾಗ್ತದೆ, ಹರಿಯುವ ಒಂದು ಸರೋವರ ಅಂತ ಹೇಳಬೇಕಾಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ಏನು ಹನುಮಂತ ಯಲಸಂಗಿ ಸಾಹೇಬರ ಒಂದು ಹೋರಾಟ ನೋಡಿ ಪ್ರತಿಯೊಂದು ಏನು 30 ಜಿಲ್ಲೆಗಳಲ್ಲಿ ಇವತ್ತು ಬಹಳಷ್ಟು ಒಂದು ಬಲಿಷ್ಠ ಸಂಘಟನೆ ಈ ರಾಜ್ಯದಲ್ಲಿ ಯಾವುದಾದ್ರು ಇದ್ದರೆ ಅದು ದಲಿತ ಸೇನೆ ಅಂತ ಹೇಳಬೇಕಾಗ್ತದೆ. ಇವತ್ತು ಕಾಳಗಿ ತಾಲೂಕಿನಲ್ಲಿ ಇವತ್ತು ನಾವು ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೇವಪ್ಪ ಅಂತಂದರೆ, ಇವತ್ತು ಯಾರಾದರೂ ಒಂದು ದಲಿತ ಸೇನೆಯ ಹೆಸರು ಹೇಳ್ಕೊಂಡೆ ಯಾವುದಾದ್ರೂ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರೆ ಅಂಥವರ ವಿರುದ್ಧ ಒಂದು ಕಠಿಣ ಏನು ಅವ್ರ ಮೇಲೆ ಕಾನೂನು ಜರುಗಿಸ್ಬೇಕಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ತಾಲೂಕಿನ ಅಧ್ಯಕ್ಷರಾಗಿ ಏನು ಕತ್ಲಪ್ಪ ಅವರಿದ್ದಾರೆ, ಅಲ್ಲಿ ಯಾರಾದರೂ ನಮ್ಮವರೇ ದಲಿತ ಸೇನೆ ಅಂತ ಸುಳ್ಳು ಹೆಸರು ಹೇಳ್ಕೊಂಡು ನಮಗೆ ಆಗಲ್ರಿ. ಈಗ ಒಂದು ಮೆಸೇಜ್ ಕೂಡ ಬಂದಿದೆ, ನಮ್ಮ ದಲಿತ ಸೇನೆ ಮೇಲೆ ಕಂಪ್ಲೇಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇವತ್ತು ನಾನು ಏನು ಮೀಡಿಯಾದ ಮುಖಾಂತರ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೀನಿ, ಅಂಥವ್ರು ಯಾರಾದರೂ ದಲಿತ ಸೇನೆ ಹೆಸರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಸರ್, ಈಗ ಅವರನ್ನು ನೀವೇನಾದ್ರು ಕಿಕ್ಔಟ್ ಮಾಡಿ ಅಂದರೆ ವಜಾಗೊಳಿಸಿರೋರಿಗೆ? ಹಾಂ, ವಜಾಗೊಳಿಸಿದ್ರು. ಆದರೂ ಕೂಡ ಒಂದು ದಲಿತ ಸೇನೆ ನಾವು ಕಾರ್ಯಕರ್ತ ಇದ್ದೀವಿ, ದಲಿತ ಸೇನೆ ನಾವು ಅಧ್ಯಕ್ಷರಿದ್ದೀವಿ ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೊಡುವಂಥ ಕೆಲಸ ಕೆಲವು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ಉಪಾಧ್ಯಕ್ಷ ಹನುಮಂತ್ ಸಾಲೊಳ್ಳಿ, ಅಶ್ಫಾಕ್ ಸುಭಾಷ್ ಸಾಲೊಳ್ಳಿ, ಸದಸ್ಯರುಗಳಾದ ಉದಯ್ ಕುಮಾರ್ ತೇಗಲ್ತಿಪ್ಪಿ, ಶರತ್ ಹೆಬ್ಬಾಳ್, ಶರಣು ಹೆಬ್ಬಾಳ್ ಸೇರಿದಂತೆ ದಲಿತ ಸೇನೆಯ ಹಲವಾರು ಪದಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಬ್ರೈನೆಕ್ಸ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿ ವತಿಯಿಂದ ವರ್ಲ್ಡ್ ಸೆಲೆಬ್ರಲ್ ಪ್ಯಾಲ್ಸಿ ಡೇ ಆಚರಿಸಲಾಯಿತು. ನಗರದ ರೋಟರಿ ಕ್ಲಬ್ ಕಲಬುರಗಿಯಲ್ಲಿ ಬ್ರೈನೆಕ್ಸ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿ ವತಿಯಿಂದ ವರ್ಲ್ಡ್ ಸೆಲೆಬ್ರಲ್ ಪ್ಯಾಲ್ಸಿ ಡೇ ಅಂಗವಾಗಿ ವಿಶೇಷ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದಲ್ಲಿ ಈ ರೀತಿ ವಿಶೇಷ ಮಕ್ಕಳಿಗೆ ಸಂಸ್ಥೆಯನ್ನು ತೆರೆದು ಅವರ ನ್ಯೂನತೆಗಳನ್ನು ಸರಿಪಡಿಸುತ್ತಿರುವ ಸದರಿ ಸಂಸ್ಥೆಗೆ ಅಭಿನಂದಿಸಿದರು.
ಈ ರೀತಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅವರ ಜೊತೆಗೆ ಇದ್ದೇವೆ ಅಂತ ತಿಳಿಸಿದರು. ಅದರಂತೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ ಎಚ್ ವೀರಭದ್ರಪ್ಪ, ಮಾಜಿ ಅಧ್ಯಕ್ಷರುಗಳಾದ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರವರು ಮಾತನಾಡಿ, ಸದರಿ ಸಂಸ್ಥೆಯು ಒಳ್ಳೆ ಕೆಲಸ ಮಾಡುತ್ತಿದೆ ಹಾಗೂ ಇಡೀ ದೇಶದಲ್ಲಿ 10% ಮಕ್ಕಳಲ್ಲಿ 1% ಮಕ್ಕಳು ಈ ರೀತಿ ವಿಶೇಷ ನ್ಯೂನತೆಗಳನ್ನು ಹೊಂದಿದ ಮಕ್ಕಳು ಹುಟ್ಟಿರುತ್ತಿರುವುದರಿಂದ ಅವರನ್ನು ಎಲ್ಲಾ ವಿಭಾಗದಲ್ಲಿ ಪರಿಪೂರ್ಣ ಮಾಡಲು ಸಂಸ್ಥೆ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹುರಿದುಂಬಿಸಿದರು. ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ಒಂದು 6 ವರ್ಷದಿಂದ ಬಹಳಷ್ಟು ಅವೇರ್ನೆಸ್ ಮಕ್ಕಳಿಗೆ ಭಾರತಕ್ಕೆ ಕೊಡ್ತಾ ಇದ್ದಾರೆ. ಇದೇ ಥರ ಶರಣ ಪ್ರದೇಶದಲ್ಲೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಭಾಗಕ್ಕೆ ಹೆಚ್ಚಿನ ಭಾರತಕ್ಕೆ ಪ್ರದರ್ಶನ ಮಾಡಿ ಒಳ್ಳೆ ರೀತಿಯಿಂದ ಮುಂದೆ ಮಾಡುವ ವ್ಯವಸ್ಥೆಯನ್ನು ಮಾಡಿ ಆಶೀರ್ವಾದ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಇಂದಿನ ಶುಭ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಈ ಭಾಗದ ಒಂದು ದೊಡ್ಡ ಶೈಕ್ಷಣಿಕ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರ ಸಂಪರ್ಕ ಬೆಳವಣಿಗೆಯಲ್ಲಿ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ವಿಭಾಗಗಳಾದ ಡಾಕ್ಟರ್ ರಾಗಿಣಿ ಮತ್ತು ನಾವು ಬಹಳ ಕೂಡ ಈ ಭಾಗಕ್ಕೆ ಇದೊಂದು ಸಂಸ್ಥೆ ಡಿಸೇಬಲ್ಡ್ ಮಕ್ಕಳಿಗೆ ಎದುರಲ್ಲಿ ಆಪ್ತೇನೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಇದೇ ಥರಕ್ಕೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇನ್ನಿತರ ಪ್ರಯಾಸ ಮಾಡಿದ್ದಾರೆ. This day is celebrated as Seventh Fortune Day, World Celebration, Seventh Fortune Day. ಈಗ ಮಿಕ್ಸರ್ ಆಡಿಯನ್ಸ್ ಇದ್ದಾಗ ಇಂಗ್ಲಿಷ್ ಮಕ್ಕಳು ಎರಡನ್ನೂ ಮಾಡ್ತಾರೆ. ಸೆರೆಬ್ರಲ್ ಪಾಲ್ಸಿ ಅಂದರೆ ಬ್ರೇನ್ ಕರಲಿಸ್ ಅಂದ್ರೆ ಪಾಲ್ಸಿ, ಬ್ರೇನ್ ಫಂಕ್ಷನ್ ಕಡಿಮೆ ಆದರೆ ಪಾಲ್ಸಿ. ಅದನ್ನ ಇನ್ನೂ ಒಂದು ಮುಖ್ಯವಾದ ಒಂದು ಮೆಂಟಲ್ ರಿಟಾರ್ಡೇಷನ್, ಫಿಸಿಕಲ್ ಡಿಸಬಿಲಿಟಿಗೆ ಕಾರಣ ನ್ಯೂನತೆ. ಇದಕ್ಕೆ
ಪ್ರೆಗ್ನೆಂಟ್ ಉತ್ತರಕಾಲಿಕ ವರ್ತನೆಯಲ್ಲಿ ಆಕ್ಸಿಡೆಂಟ್ ಆದರೆ ಅಥವಾ ಡಿಸ್ಟ್ರೆಸ್ ಆಗಿ ಮಗುವಿನ ಆಕ್ಸಿಡೆಂಟ್ ಅದು ಆಗ್ಬೋದು. ಕೆಲವು ಕಾಯಿಲೆಗಳು ಮೆನಿಂಜೈಟಿಸ್, ಇನ್ಫೆಕ್ಷನ್, ಟ್ರಾಮಾ ಇವೆಲ್ಲ ರೀತಿಯಿಂದ ಬ್ರೈನ್ ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ದೇವಿದಾಸ್ ಪಾಟೀಲ್, ಡಾಕ್ಟರ್ ಅನ್ವರ್ ಖಾನ್, ಡಾಕ್ಟರ್ ನಮ್ಮರ್ ಹಯಾತ್ ಹಾಗೂ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಹಾಗೂ ಅಧ್ಯಕ್ಷತೆಯನ್ನು ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಗಿಣಿ ಎಂ ಹಾಗೂ ಡಾಕ್ಟರ್ ರಾಹುಲ್ ಮದಕನಹಳ್ಳಿ ವಹಿಸಿದರು. ಶ್ರೀ ಶರಣ್ ರಾಜ್ ಚಪ್ಪರಬಂದಿ ಅಧ್ಯಕ್ಷರು, ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ನನ್ನನ್ನು ತೇಜೋವಧೆ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ, ಕೃಷ್ಣಾರೆಡ್ಡಿ. ಕಲ್ಯಾಣ ಕರ್ನಾಟಕ ಭಾಗವನ್ನು ಹಸಿ ಬರಗಾಲ ಎಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಲು ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರಕ್ಕೆ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಅಧಿಕಾರಿ ಅಮೀನ್ ಮುಕ್ತಾರ್ ಅವರು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಇಡೀ ಇಲಾಖೆಗೆ ದೂರು ಸಲ್ಲಿಸುತ್ತೇನೆ. ನನ್ನನ್ನು ತೇಜೋವಧೆ ಮಾಡಿದವರು ಕ್ಷಮೆ ಕೇಳದಿದ್ದರೆ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರು ಕಣ್ಣಿ ಮಾರುಕಟ್ಟೆ ನಾಮಫಲಕದ ವಿಚಾರದಲ್ಲಿ ಸುಖ ಸುಮ್ಮನೆ ಅಮೀನ್ ಮುಕ್ತಾರ್ ನನ್ನ ವಿರುದ್ಧ ಹಲವು ಪಾಲಿಕೆ ಸದಸ್ಯರನ್ನು ಬಿಟ್ಟು ನನ್ನನ್ನು ತೇಜೋವಧೆ ಮಾಡಿಸಿದ್ದಾರೆ. ನನ್ನನ್ನು ತೇಜೋವಧೆ ಮಾಡಿದ ಹಲವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ. ಸರ್ಕಾರಿ ಅಧಿಕಾರಿಯ ಅಕ್ರಮ ಆಸ್ತಿ ಗಳಿಕೆ ಕುರಿತು ನಮ್ಮ ರಾಜ್ಯ ನಾಯಕರೊಂದಿಗೆ ಮಾತನಾಡಿ ಇಡೀ ಇಲಾಖೆಗೆ ದೂರು ನೀಡುತ್ತೇನೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡವನ್ನು ಕಡೆಗಣಿಸಿದ ಅಧಿಕಾರಿಗಳ ವಿರುದ್ಧ ಶಾಸಕರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಸಹ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನನ್ನು ತೇಜೋವಧೆ ಮಾಡಿದವರು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ನಮ್ಮ ಕಾನೂನು ತಂಡದವರೊಂದಿಗೆ ಚರ್ಚೆ ಮಾಡಿ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದರು. ಈ ಅಮೀನ್ ಮುಕ್ತಾರ್ ಅಂತ ಆಫೀಸರ್ಸ್ ಗುಲ್ಬರ್ಗನಲ್ಲಿ ಬಂದೇನು ರಾಜಕೀಯ ಮಾಡೋಕ್ಕೇನು ಹೋಗ್ತಾ ಇದ್ದಾರೆ. ಅಮೀನ್ ಮುಕ್ತಾರ್ ನಿನ್ನ ಕೇಸ್ನು ನಾನು ಇಡಿಗೆ ರೆಫರ್ ಮಾಡ್ತಾ ಇದ್ದೀನಿ. ಅಮೀನ್ ಮುಕ್ತಾರ್ ಕೇಸ್ ನಾನು ನಾಳೆ ನಾಡ್ದು ದಿಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ನಾಯಕರ ಜೊತೆ ಡಿಸ್ಕಸ್ ಮಾಡಿ, ನಮ್ಮ ವರಿಷ್ಠರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಇಲ್ಲಿದ್ದಂಥ ಸರ್ಕಾರ, ಇಲ್ಲಿದ್ದಂಥ ಮಂತ್ರಿಗಳು ಅಮೀನ್ ಮುಕ್ತಾರ್ ವಿರುದ್ಧ ಯಾವುದೂ ಕ್ರಮ ತಗೊಂಡಿಲ್ಲ, ತಗೋರು ಅಲ್ಲ. ಇನ್ಕ್ಲೂಡ್ ನಾರ್ತ್ ಎಮ್ ಎಲ್ ಎ, ಸೌತ್ ಎಮ್ ಎಲ್ ಎ ಆಗಲಿ ಯಾರ್ಯಾಕಾಗಲಿ ಸಪೋರ್ಟಿಂಗ್ ಅಮೀನ್ ಮುಕ್ತಾರಿಗೆ ಏನು ತೊಗೊಂಡು ಬಂದಿದ್ದಾರೆ. ಲಾಸ್ಟ್ ಎಲೆಕ್ಷನ್ದಾಗ ಅಮೀನ್ ಮುಕ್ತಾರ್ ಯಾರ್ಯಾರಿಗೆ ಫಂಡಿಂಗ್ ಕೊಟ್ಟಿದ್ದಾನೆ, ಇವತ್ತು ಅಮೀನ್ ಮುಕ್ತಾರ್ ವಿರುದ್ಧ ನಾನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ. ನೀನು ನಿನ್ನ ಚೀಲಗಳಿಗೆ ಹಚ್ಚಿ ನನ್ನ ಕಮಿಟ್ಮೆಂಟ್ ಮಾಡಿಸೋದು, ನಮಗೆ ಇವು ಧಮಕಿ ಕೊಡಿಸೋದು, ಇವು ಹಲವಾರು ವಿಷಯಗಳು ಏನೇನು ಮಾಡಿಸ್ತಿದ್ದಿಲ್ಲ ಅಮೀನ್ ಮುಕ್ತಾರ್, ನೀನು ಮಾಡಿಸು. ನೀನು ಕೊಕಡೇಲ್ ಅಂತ ಅಂದೆ ವರ್ಡ್ ಏನಿದೆಯಲ್ಲ, ಕೊಕಡೇಲ್ ನೀ ಇದ್ದೇವು ನಾ ಇದ್ದೀನೋ ಅದು ಮುಂದಿನ ದಿನದಾಗ ತೀರ್ಮಾನ ಮಾಡೋಣ. ಅದಕ್ಕೆ ಅಮೀನ್ ಮುಕ್ತಾರ್ ವಿರುದ್ಧ ನಾನು ಕಾನೂನು ರೀತಿಲೇ
ಇಡಿಗೆ ರೆಫರ್ ಆಗಬೇಕು ಕೇಸ್. ಅದು ನಾವು ಮಾಡೇ ಇರ್ತು. ಇಂಥ ಆಫೀಸರ್ ಬೇನಾಮಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತಾನೆ ಅಂದರೆ ಇವತ್ತು ಲೋಕಾಯುಕ್ತವ್ರಿಗೆ ನಾನು ಒಂದು ಮನವಿ ಮಾಡ್ತೀನಿ. ನಿಮಗೊಂದು ಆಪ್ಷನ್ ಇದೆ. ಇನ್ನೂ ಅಮೀನ್ ಮುಖ್ತಾರ್ ಮೇಲೆ ಕಾನೂನು ರೀತಿಯಲ್ಲೇ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ. ಲೋಕಾಯುಕ್ತವ್ರ ಮೇಲೂ ನಮಗೊಂದು ವಿಶ್ವಾಸ ಇದೆ. ಲೋಕಾಯುಕ್ತರು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾಳೆ ಈ ಕೇಸ್ ಇಡಿಗೆ ಹೋಯ್ತು ಅಂದರೆ ನಾಳೆ ಲೋಕಾಯುಕ್ತವ್ರು ನೀವೇನು ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಬರಬಾರ್ದು. ಅದಕ್ಕೆ ದಯವಿಟ್ಟು ತಮ್ಗೆ ಇನ್ನೂ ಆಪ್ಷನ್ ಇದೆ. ಬೇನಾಮಿ ಆಸ್ತಿಗಳು ಏನೇನು ಮಾಡಿದ್ದಾನೆ ಅಮೀನ್ ಮುಖ್ತಾರ್, ಬೇಕಂದ್ರೆ ನನಗೆ ಬರ್ರಿ ನನ್ನ ಹತ್ರ, ಇಲ್ಲ ನಾನು ನಾನು ಬರ್ತೀನಿ ನಿಮ್ಮ ಹತ್ರ, ನಾನು ಕೊಡ್ತೀನಿ ನಿಮ್ಗೆ ಡೀಟೇಲ್. ಈ ಅಮೀನ್ ಮುಖ್ತಾರ್ ಬೇನಾಮಿ ಆಸ್ತಿಗಳು ಇನ್ನೂ ಎಲ್ಲೆಲ್ಲಿದೆ, ಏನೇನು ಮಾಡಿದ್ದಾರೆ, ಪ್ರಾಪರ್ ಚಾನೆಲ್ನಲ್ಲಿ ಇನ್ಕ್ವೈರಿ ಆಗಲಿ. ಜನರಿಗೊಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ. ಕಲಬುರಗಿಯೆಲ್ಲ ಇಡೀ ರಾಜ್ಯದಾಗೆ ಇಂಥ ಆಫೀಸರ್ ಈ ಥರ ಲೂಟಿ ಮಾಡಿದಾನಂತ ಸರ್ಕಾರ ದುಡ್ಡ, ಅದೊಂದು ನ್ಯಾಯ ಕೊಟ್ಟಂಗೆ ಸರ್ಕಾರಿಗೂ ಆಗುತ್ತೆ ಅಂತ ಇವತ್ತು ನಾನು ಲೋಕಾಯುಕ್ತವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ತಮ್ಮ ಚಾನಲ್ ಮುಖಾಂತರ. ಯಾಕೆ ಈ ರೀತಿ ಹೋರಾಟ ಮಾಡಿಸಿದ್ದಾರೆ ಸರ್, ಏನು ಕಾರಣ? ನೋಡಿ, ನನಗೆ ಇಂದ ಘಟನೆಗಳಾದಾಗ ಜೆಡಿನಲ್ಲಿ ಕೊಕ್ಕಡಲ್ಲಿದ್ದೀನಿ, ನಾನು ನುಂಗು ಬಿಡ್ತೀನಿ ನಿಮ್ಮಂಥ ರಾಜಕಾರಣಿಗಳಿಗೆ ಅಂದಾಗ ನಾನು ಕಾನೂನು ರೀತಿಯಲ್ಲೇ FIR ಮಾಡಿಸಿದೆ. FIR ಮಾಡಿಸಿದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಮರುದಿನ ಏನಾಯ್ತು ಅಂದರೆ ಕರ್ನಾಟಕ ರಕ್ಷಣೆ ವೇದಿಕೆದವರು ಬೋರ್ಡ್ ಕಣ್ಣಿ ಮಾರ್ಕೆಟ್ ಕಾಂಪ್ಲೆಕ್ಸಲ್ಲಾಗ ಹೋರಾಟ ಅವರು ಮಾಡ್ತಾಯಿದ್ದಾರೆ. ಅಲ್ಲಿ GD ಕಮಿಷನರಿಗೆ ಹೋಗಿ ಭೇಟಿ ಆದಾಗ GD ಕಮಿಷನರ್ ಅವ್ರು ಏನು ಮಾಡಿದ್ರು, ನಾವು SC ನಮ್ಮ ಅಮೀನ್ ಮುಖ್ತಾರ್ ಅವ್ರಿಗೆ ನಾವು PWD SC ಅವ್ರಿಗೆ ನಾವು ಕರೆಸ್ತೇವೆ, ಅವರು ನಾವು ಸೇರ್ಕೊಂಡು ನಾವು ಮಾತಾಡೋಣ, ಅವ್ರಿಗೂ ಒಂದು ರೈಟ್ಸ್ ಇದೆ PWDಗೂ ಅಂತ ಅವ್ರು ಕರೆಸಿದಲ್ಲಿ. ಯಾರು GD ಕಮಿಷನರ್ ಕರೆಸಿದಾಗ ಅಲ್ಲಿ GD ಕಮಿಷನರ್ ಅವರಿಗೆ ಫಸ್ಟ್ ಮಸಿ ಬಡ್ದಿದ್ದಾರೆ. ಆಮೇಲೆ ಅಮೀನ್ ಮುಖ್ತಾರ್ ಅವ್ರಿಗೆ ಮಸಿ ಬಡ್ದಿದ್ದಾರೆ. ಅದಕ್ಕೆ ಮಸಿ ಬಡ್ದಿದ್ದಕ್ಕೆ ನನಗೇನು ಸಂಬಂಧ ಇಲ್ಲ. ಈ ಅಮೀನ್ ಮುಖ್ತಾರಿಗೆ ಹೆಂಗೆ ಬ್ಲೇಮ್ ಮಾಡಬೇಕು ಕೃಷ್ಣಾರೆಡ್ಡಿಗೆ, ಬೇರೆ ಆಪ್ಷನ್ ಇಲ್ಲ ಅಂತ ಕೆಲವು ಚೇಲಾಗಳಿಗೆ ಕೆಲವು ಕಾಂಟ್ರಾಕ್ಟರ್ಸ್ ಇದ್ದಾರೆ ಕಳ್ಳರು, ಕೆಲವು ಕಾರ್ಪೊರೇಟರ್ಸ್, ನನ್ನ ಕಲಿ ಕಾರ್ಪೊರೇಟರ್ಸ್, ಅವ್ರಿಗೆ ಕರೆಸಿ ಇವತ್ತು ಧಿಕ್ಕಾರಕ್ಕೆ ಹೋಗ್ರಿ, ಕೃಷ್ಣಾರೆಡ್ಡಿನೇ ಮಾಡಿಸಿದ್ದಾನೆ, GDನಲ್ಲಿ ಆಕ್ರೋಶ ಆಗಿ ಅವ ಎಲ್ಲಿದ್ದಾನೆ ಅದು ಇದ್ದಾನೆ ಹಲವಾರು ಶಬ್ದಗಳು ನನಗೆ ಹೆಂಗೆ ಸಿಕ್ಕಂಗೆ ಮಾತಾಡಿದ್ರು. ನನ್ನ ವಿರುದ್ಧ ಕೂಗಿದ್ರು, ಅರೆಸ್ಟ್ ಮಾಡಿರಿ, ಅದು ಮಾಡಿರಿ ಅರೆಸ್ಟ್. ನಾನು ತಪ್ಪು ಮಾಡಿದ್ರೆ ಬಿಫೋರ್ ಹೇಳಿದ್ದೀನಿ, ನಾನು ಮಧ್ಯಾಹ್ನ ಅದು ದಿನ ನಾನು ಏನರೇ ತಪ್ಪು ಮಾಡಿದ್ರೆ ಕಾನೂನು ರೀತಿಯಲ್ಲೇ ಪೊಲೀಸ್ ಕಮಿಷನರ್ ಅವ್ರು ACP ಅವ್ರಿಗೆ ನಾನು ಮಾತಾಡಿದ್ದೀನಿ. ನಂದು ಮಿಸ್ಟೇಕ್ ಇದ್ದರೆ ತಾವು ಕ್ರಮ ತೊಗೋಬೇಕಂತ ನಾನು ಸ್ವತಃ ಹೇಳ್ದೋಯ್ತೀನಿ. ಇವನು ಅಮೀನ್ ಮುಖ್ತಾರ್ ಏನು ಮಾಡಿದ್ದಾನೆ, ಕೆಲವು ಮಂದಿ ಕರೆಸಿ ಅಲ್ಲಿ ನಾನು ವಿರುದ್ಧಾಗಿ ಧ್ವನಿ ಎತ್ತಬೇಕು, ಕಲಬುರಗಿನಲ್ಲಿ ಬ್ಲೇಮ್ ಮಾಡಬೇಕು, ಒಂದು ಮೈನಾರಿಟಿ ಆಫೀಸರಿಗೆ ಈ ಥರ ಮಾಡಿದಾರ ಅಂತ ಅದೊಂದು ಕಲರ್ ತೊಗೋಕ್ಕೆ ಹೋಗಿದ್ದಾನೆ ಅಮೀನ್ ಮುಖ್ತಾರ್. ಸರ್ ಈಗ ನೀವು ಕ್ಷಮೆ ಕೇಳಬೇಕು. ಇವತ್ತ ಒಂದು ಮೈನಾರಿಟಿ ಆಫೀಸರಿಗೆ ಮಸಿ ಬಡ್ದಿಲ್ಲ, ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಆಫೀಸರಿಗೂ ಪಾಪ ಈಸ್ ಎ ವೆರಿ ಗುಡ್ ಆಫೀಸರ್ GD ಕಮಿಷನರ್, ಅವ್ರಿಗೆ ಫಸ್ಟ್ ಮಸಿ ಬಡ್ದಿದ್ದು. ಆ ಆಫೀಸರಿಗೆ ಮಸಿ ಬಡ್ದಿದ್ದ ಬಗ್ಗೆ ಇವ್ರು ಯಾರು ಮಾತಾಡಿಲ್ಲ. ಈ ಕಲಿ ಕಾರ್ಪೊರೇಟರ್ಸ್ಗಳು, ಈ ಕಾಂಟ್ರಾಕ್ಟರ್ಸ್ಗಳು, ನಿಮಗೆ ಶೆಡ್ಯೂಲ್ ಕಾಸ್ಟ್ದವ್ರ ಬಗ್ಗೆ ಅಭಿಮಾನ ಇಲ್ಲ. ಇವತ್ತು ತಾವು ಕಾಸ್ಟಿಸಮ್ ಮಾಡೋಕ್ಕೇನು ಹೋಗಿದ್ರಿ? ಇವತ್ತು ಯಾವ ಜಾತಿ, ನಾನು ಸೆಕ್ಯುಲರ್ ಲೀಡರ್ ಇದ್ದೀನಿ, ಆ ಜಾತಿ ಈ ಜಾತಿ ನಾನು ಮಾತಾಡೋಲ್ಲ. ನೀವು ನಾನು ಕೃಷ್ಣಾರೆಡ್ಡಿಗೆ ಬ್ಲೇಮ್ ಮಾಡೋಕ್ಕೆ ನೀವು ಏನು ಹೋಗಿದ್ದೀರಲ್ಲ, ಅಲ್ಲಿ ಜನರಿಗೆ ಗೊತ್ತಾಗಿದೆ ಇವರು ತಪ್ಪನ ಮಾಡಿದ್ದಾರೆ. ಹಸಿ ಬರಗಾಲ ಎಂದು ಘೋಷಿಸಿ ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ರೈತರ ನೆರವಿಗೆ ಧಾವಿಸಿ ಹಸಿ ಬರಗಾಲ ಘೋಷಿಸಿ ರೈತರ ಸಾಲ ಮನ್ನಾ ಮಾಡಬೇಕು, ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲು ಏನೂ ಉಳಿದಿಲ್ಲ, ತಕ್ಷಣವೇ ಪರಿಹಾರ ಹಣ ರೈತರ ಖಾತೆಗೆ ಹಾಕಬೇಕು.
ಹಿಂಗಾರು ಬಿತ್ತನೆಗಾಗಿ ಉಚಿತವಾಗಿ ಬೀಜ ರಸಗೊಬ್ಬರ ಕೊಡಬೇಕು. ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕೊಡಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳ 2ನೇ ಕಂತಿನ ಶುಲ್ಕ ಮನ್ನಾ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ, ರೈತ ದಲಿತ ಕನ್ನಡಪರ ಸಂಘ, ಮಹಿಳಾ ಸಂಘಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಜಂಟಿಯಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ 13ನೇ ತಾರೀಕಿನಂದು ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಹೋರಾಟ ಸಮಿತಿ ಅಂತೇಳಿ ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಇದರಲ್ಲಿ ಸುಮಾರು ಒಂದು 40ರಿಂದ 50 ಸಂಘಟನೆಗಳು ಒಳಗೊಂಡಂತೆ ಇವತ್ತು ರೈತ, ದಲಿತ, ಕನ್ನಡ ಪರ, ವಿದ್ಯಾರ್ಥಿ, ಮಹಿಳಾ, ಕಾರ್ಮಿಕ ಪರ ಸಂಘಟನೆ ಎಲ್ಲ ಒಟ್ಟಿಗೆ ಸಂಘಟನೆ ಸೇರಿಕೊಂಡು ದಿನಾಂಕ 2ರಿಂದ ಗಾಂಧಿ ಜಯಂತಿಯಿಂದ ಸ್ಟಾರ್ಟ್ ಮಾಡಿ ನಾವು 12ನೇ ತಾರೀಕಿನ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇವತ್ತು 13ನೇ ತಾರೀಕಿಗೆ ಕಲಬುರಗಿ ಬಂದ್ ಕರೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಬ್ಬೊಬ್ಬರು ಒಂದೊಂದು ದಿನ ಹಂತವಾಗಿ ಸುದ್ದಿಗೋಷ್ಠಿ ಮಾಡುವ ನಿರ್ಧಾರ ಮಾಡಿದ್ದು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸುಮಾರು 1500 ಕೋಟಿ ರೂಪಾಯಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಒಂದೇ 1500 ಕೋಟಿ ರೂಪಾಯಿ ಇವತ್ತು ಹಾಳಾಗಿರ್ತಕ್ಕಂಥದ್ದು ನಾವು ಅಂದಾಜು ಮಾಡೀವಿ. ಇವತ್ತು ಸರ್ಕಾರ ಏನಪ್ಪ ಅಂತಂದ್ರೆ ಜಿಲ್ಲಾಡಳಿತ 92 ಕೋಟಿ ಏನದ ವರದಿ ಸಲ್ಲಿಕೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ನಾವು 8500 ರೂಪಾಯಿ NDRF 8500 ರೂಪಾಯಿ ಅಂತ ರಾಜ್ಯ ಸರ್ಕಾರ ಅದ್ರ ಜೊತೆಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು 8500 ರೂಪಾಯಿ NDRF ಇದು ಬರಬೇಕಾದ್ರೆ ಏನು 2 ತಿಂಗಳು ಬೇಕು, 3 ತಿಂಗಳು ಬೇಕು. NDRF ನಮ್ಗೆ ಹಣ ಬರಬೇಕಾದ್ರೆ ಇನ್ನು ಸಮೀಕ್ಷೆ ಕಾರ್ಯನೇ ಮುಗಿದಿಲ್ಲ. ಆಲ್ರೆಡಿ ಇವತ್ತು ಇನ್ನು ಸಮೀಕ್ಷೆ ಕಾರ್ಯ ಇವತ್ತು ಅರ್ಧನೂ ಸಮೀಕ್ಷೆ ಮುಗಿದಿಲ್ಲ. ಇವತ್ತು ನಮಗೆ ಹಣ ಬರಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರದ NDRF ಬರಬೇಕಾದ್ರೆ 3 ತಿಂಗಳು ಬೇಕು, ಇನ್ನು ಇವ್ರು ಬರಬೇಕಾದ್ರೆ ಏನು 6 ತಿಂಗಳು ಬೇಕು, ವರ್ಷ ಬೇಕು. ಅದಕ್ಕೆ ನಾವು ತಕ್ಷಣ ಮಧ್ಯಂತರ ಪರಿಹಾರ ಘೋಷಣೆ ಮಾಡಿರಿ ಅಂತೇಳಿ ನಾವು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಮನವಿ ಮಾಡ್ಕೋತೀವಿ. ಇವತ್ತು ಶಾಶ್ವತ ಪರಿಹಾರ ಇವತ್ತು ನದಿ ಹಿನ್ನೀರಿನ ಪ್ರದೇಶಗಳು ಇವತ್ತು ಏನು ಮುಳುಗಡೆ ಆಗ್ಯಾವ, ಇವತ್ತು ಅವು ಪ್ರತಿ ವರ್ಷ ಈ ಸಮಸ್ಯೆ ಇವತ್ತು ಅತಿವೃಷ್ಟಿ ಬಂದಾಗ ಮುಳುಗಡೆ ಆಗೋದು, ಹೊಲ ಹಾಳಾಗೋದೇ, ರೈತರ ಬದುಕೇನಪ್ಪ ಅಂತಂದ್ರೆ ಮೂರಾಬಟ್ಟಿ ಆಗೋದು. ಕೇಳಿದ್ರೆ ಏನಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಇರಲಿ, ಇವತ್ತು JDS ಸರ್ಕಾರ ಇರಲಿ, ನಾವು ಶಾಶ್ವತ ಪರಿಹಾರ ಕೊಡ್ತೀವಿ ಅಂತೇಳಿ ಉಸ್ತುವಾರಿ ಸಚಿವರು ಯಾರೇ ಇದ್ದರೂ ಕೂಡ ಇದೇ ಉಡಾಫೆ ಮಾತು ಹೇಳ್ತಾರೆ ಹೊರತಾಗಿ ಇಲ್ಲಿವರೆಗೂ ಹಿನ್ನೀರಿನ ಪ್ರದೇಶಗಳಿಗೆ ಯಾವುದೇ ಸಚಿವರನ್ನು ಭೇಟಿನೂ ಕೊಡಲ್ಲ. ಅದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಕಲ್ಪಿಸುವಂಥ ವ್ಯವಸ್ಥೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಮಾಡಿದೆ. ಇವತ್ತು ಪ್ರತಿ ವರ್ಷ ಅದು ಅವ್ರದ್ದು ಹೊಲ ಹೋಗೋದು, ದನ ಕರುಗಳು ಸಾಯೋದು, ಜನ ಸಾಯೋದು. ಈಗ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತದ. ನಮ್ಮ ಜೇವರ್ಗಿ ತಾಲೂಕದಾಗ ಒಬ್ಬರು, ಇಲ್ಲಿ ಕಲಬುರ್ಗಿದಾಗ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತು ಸ್ಟಾರ್ಟಾಗಿ ಒಂದು ವಾರದಾಗೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟಿಸ್ತೀರಿ ನಮಗೆ ಅನ್ನೋದು ಗೊತ್ತಾಗಲ್ಲ. ಇದು ಇವತ್ತು ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ನಾವು ಬೇಕಂತೆ ರೈತರೂ ಮಾಡಲ್ಲ, ಯಾರು ದೇವ್ರು ಕೊಟ್ಟಂಥ ಸೃಷ್ಟಿ ಅದ. ಈ ಸೃಷ್ಟಿಗೆ ಏನು ಮಾಡ್ಬೇಕಂತಕ್ಕಂಥದ್ದು ಇರೋದೇ ಒಂದು ಸರ್ಕಾರ. ಇವತ್ತದು ಸೃಷ್ಟಿ ಆಗ್ಯದಪ್ಪ ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು, ಪರಿಹಾರ ಸರ್ಕಾರ ಮಾಡ್ಬೇಕು. ಆ ಸರ್ಕಾರ ಇವತ್ತು ಕಲಬುರಗಿ ಜಿಲ್ಲೆ ಕಡೆ ಹೆಚ್ಚಿಂದು ಒಂದು ದುಡ್ಡು ಬಿಡುಗಡೆ ಆಗೋದಾಗಲಿ, ಇವತ್ತು ರೈತರಿಗೆ ನೆರವಿಗೆ ಬರೋದಾಗಲಿ. ಇವತ್ತು ಒಂದು ಎಕರೆಗೆ 25,000 ಕೊಟ್ಟರೆ ನಿಮ್ಮ ಅಪ್ಪನ ಗಂಟು ಹೋಗ್ತದಪ್ಪ ನಾವು ಕೇಳ್ತೀವಿ. ಯಾಕೆ ಕೊಡಲ್ಲ ನೀವು? ಇವತ್ತು ಮಂಡ್ಯ, ಮೈಸೂರು ಆ ಭಾಗದ ರೈತರಿಗೆ ನೀವು ನೋಡಿರಿ. ನೀವು ಇವತ್ತು ಫಿಲಿಮ್ ಸ್ಟಾರ್ಗಳು ನಮ್ಮಲ್ಲಿದ್ದ ಕಲ್ಯಾಣ ಕರ್ನಾಟಕ ಜನ ಎಷ್ಟೋ ನಾವು ಇದು ಮಾಡ್ತೀವಿ. ಅವ್ರು ಹುಟ್ಟಿದ ಹಬ್ಬ ಮಾಡೋದು, ಅವ್ರು ಪಿಕ್ಚರ್ ನೋಡೋದು, ಲಗಾಟಿ ಹೊಡಿತೀವಿ ಅವ್ರಿಗೆ ನೋಡಿ. ಇವತ್ತೇನಪ್ಪ ಅಂತಂದ್ರೆ ಇಷ್ಟು ಬರೋದ ಯಾರೂ ಒಬ್ಬರೂ ಬಾಯಿ ಬಿಚ್ಚಿ ಮಾತಾಡ್ಲಾಗ್ತಿರಲಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರೂ ಬಾಯಿ ಬಿಚ್ಚಲಾಗ್ಯಾರ. ಇವರು ಶಿವರಾಜ್ ಕುಮಾರು ಬಾಯಿ ಬಿಚ್ಚಲ್ಲ, ಸುದೀಪ್ನೂ ಬಾಯಿ ಬಿಚ್ಚಲ್ಲ. ಅವ್ರು ದೊಡ್ಡ ಶೋಗಳು ಮಾಡ್ಕೋತ ಕುಂತಾರೆ. ನಾವೇನದ ಇಲ್ಲಿ ಇಷ್ಟೊಂದು ಪರಿಸ್ಥಿತಿ ಆಗ್ಯದ ಅಂತ ನಾವು ಇದು ಮಾಡ್ಲತ್ತೀವಿ. ಅವ್ರಿಗೆ ಸ್ವಲ್ಪನೂ ಈ ಕಡೆ ನಮ್ಮ ಭಾಗದ ಇದನ್ನೇ ಗೊತ್ತಿಲ್ಲ. ಮಂಡ್ಯ, ಮೈಸೂರು ಆ ಕಡೆ ಕಬ್ಬು ಹಾಳಾಯಿತು, ಇದು ಹಾಳಾಯ್ತು ಅಂದ್ರೆ ಆ ಕಡೆ ಏನದ ಒಬ್ಬೊಬ್ರು 100 ಕೋಟಿ ರೂಪಾಯಿ ಕೊಟ್ಟರೆ ಮಾಧ್ಯಮದವ್ರಿಗೆ ಗೊತ್ತಿರಬೇಕು. ಹೋದ ಸಲ ಹಚ್ಚ ಸಲ ಸುದೀಪ್ ಅವ್ರು 100 ಕೋಟಿ, ಇವರು ಎಲ್ಲರೂ 100 ಕೋಟಿ ರೂಪಾಯಿ ಕೊಟ್ಟು ಇದು ಮಾಡ್ತಾರೆ. ಮತ್ತು ನಾವೇನು ಪಾಪ ಮಾಡೀವಿ ಇಲ್ಲಿಗೆ? ಅಂದ್ರೆ ನಮ್ಮದೇನು ಟ್ಯಾಕ್ಸ್ ನಿಮಗೆ ಬಂದು ಮುಟ್ಟಲ್ಲ ಇಲ್ಲಿಗೆ. ಈ ಸಂದರ್ಭದಲ್ಲಿ ಮಹಾಂತ್ ಗೌಡ ನಂದಿಹಳ್ಳಿ, ಪ್ರಸಾದ್ ದೇಸಾಯಿ,
ಗುರಣ್ಣಗೌಡ ಪೊಲೀಸ್ ಪಾಟೀಲ್, ಸುಶೀಲ್ ಪೂಜಾರಿ, ಶರಣ್ ಕುಮಾರ್ ಕರೆಪ್ಪ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಳ್ಗಿ ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದ ದಲಿತ ಸೇನೆ. ಬ್ರೈನೆಕ್ಸ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿ ವತಿಯಿಂದ ವರ್ಲ್ಡ್ ಸೆಲೆಬ್ರಲ್ ಪಾಲಿಸಿ ಡೇ ಆಚರಣೆ. ನನ್ನನ್ನು ತೇಜೋವಧೆ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ, ಕೃಷ್ಣಾರೆಡ್ಡಿ. ಕಲ್ಯಾಣ ಕರ್ನಾಟಕ ಭಾಗವನ್ನು ಹಸಿ ಬರಗಾಲ ಎಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಲು ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರಕ್ಕೆ ಆಗ್ರಹ. ಹೀಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.